ಗೆಳೆಯರೇ, ಇವತ್ತು ನಾನು ನಿಮಗೊಂದು ಶಾಕಿಂಗ್ ಸತ್ಯವನ್ನ ಹೇಳಲೇಬೇಕು. ನಾನು ನಮ್ಮ ಕಂಪನಿಯ ಅತ್ಯಂತ ಗೌಪ್ಯವಾದ ಕಾನ್ಫಿಡೆನ್ಷಿಯಲ್ ಮಾಹಿತಿಯನ್ನ ಒಂದು ಎಐ ಜೊತೆ ಹಂಚಿಕೊಳ್ತಿದ್ದೀನಿ. ಇದಕ್ಕಿಂತಲೂ ದೊಡ್ಡ ಆಘಾತಕಾರಿ ವಿಷಯ ಅಂದ್ರೆ ನಮ್ಮ ಬಾಸ್ ಕೂಡ ಇದನ್ನೇ ಮಾಡ್ತಿದ್ದಾರೆ ಮತ್ತು ನಮ್ಮಿಬ್ಬರ ಚಾಟ್ಗಳು ಸಂಪೂರ್ಣವಾಗಿ ಪ್ರೈವೇಟ್ ಅಂತ ನಾವು ಇದುವರೆಗೂ ಅಂದುಕೊಂಡಿದ್ವಿ. ನೀವು ಕೂಡ ಇದನ್ನು ದಿನನಿತ್ಯ ಬಳಸುತ್ತಿರಬಹುದು. ನಿಮ್ಮ ಕೆಲಸಕ್ಕಾಗಿ, ಹೊಸ ಐಡಿಯಾಗಳಿಗಾಗಿ ಅಥವಾ ವೈಯಕ್ತಿಕ ಸಲಹೆಗಾಗಿ ಬೇರೆ ಯಾರ ಹತ್ರನೂ ಕೇಳೋಕೆ ಆಗದ ಪ್ರಶ್ನೆಗಳನ್ನ ನೀವು ಅದರಲ್ಲಿ ಕೇಳ್ತೀರಾ. ಆದರೆ ಆ ಸ್ಕ್ರೀನ್ನ ಇನ್ನೊಂದು ಬದಿಯಲ್ಲಿ ಒಂದು ಕರಾಳ ಸತ್ಯ ಅಡಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನೀವು ನಂಬೋ ಈ ಅಸಿಸ್ಟೆಂಟ್ಗೆ ಒಂದು ಡಾರ್ಕ್ ಸೈಡ್ ಇದೆ. ನಿಮ್ಮ ಪ್ರೈವೇಟ್ ಚಾಟ್ಗಳು, ನಿಮ್ಮ ಪರ್ಸನಲ್ ಡೇಟಾ ಮತ್ತು ನಿಮ್ಮ ಕಂಪನಿಯ ರಹಸ್ಯಗಳು ನೀವು ಊಹೆಯೂ ಮಾಡದ ಹಾಗೆ ಸ್ಟೋರ್ ಆಗ್ತಿವೆ, ಲೀಕ್ ಆಗ್ತಿವೆ ಮತ್ತು ಬೇರೆಯವರ ಕೈ ಸೇರುತ್ತಿವೆ. ನೀವು ಮತ್ತು ಆ ಮಷೀನ್ ನಡುವೆ ಮಾತ್ರ ಈ ಮಾತುಕತೆ ನಡೆಯುತ್ತಿದೆ ಅಂತ ನೀವು ಭಾವಿಸಿರುತ್ತೀರಿ. ಯಾರೂ ಇಲ್ಲದ ಖಾಲಿ ಕೋಣೆಯಲ್ಲಿ ಮಾತನಾಡುವ ಅನುಭವ ಅದು ನೀಡುತ್ತದೆ. ಆದರೆ ಆ ಪ್ರೈವಸಿ ಎಂಬ ಭ್ರಮೆಯೇ ಅದರ ಅತ್ಯಂತ ಅಪಾಯಕಾರಿ ಫೀಚರ್. ಮೊದಲನೆಯದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸೋಣ. ಹೆಚ್ಚಿನ ಬಳಕೆದಾರರಿಗೆ ಚಾಟ್ ಜಿಪಿಟಿ ಜೊತೆಗಿನ ಸಂಭಾಷಣೆ ಒಂದು ಪರ್ಸನಲ್ ಡೈರಿಯ ಹಾಗಲ್ಲ, ಬದಲಿಗೆ ಎಂದಿಗೂ ಅಳಿಸಲಾಗದ ಒಂದು ಪಬ್ಲಿಕ್ ರೆಕಾರ್ಡ್ ಇದ್ದ ಹಾಗೆ. ಡಿಫಾಲ್ಟ್ ಆಗಿ ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆ, ನೀವು ಕೊಡುವ ಪ್ರತಿಯೊಂದು ಮಾಹಿತಿಯನ್ನ ಅನಿರ್ದಿಷ್ಟವಾಗಿ ಸಂಗ್ರಹಿಸಲಾಗುತ್ತದೆ. ಹಾಗಿದ್ರೆ ಈ ಡೇಟಾ ಎಲ್ಲಿಗೆ ಹೋಗುತ್ತದೆ? ಇದನ್ನ ಯಾರೆಲ್ಲ ನೋಡಬಹುದು? ನಿಜವಾದ ಸಮಸ್ಯೆ ಶುರುವಾಗುವುದೇ ಇಲ್ಲಿ. ಸಾಮಾನ್ಯ ಅಕೌಂಟ್ಗಳಲ್ಲಿ ನೀವು ನಿಮ್ಮ ಚಾಟ್ಗಳನ್ನ ಮ್ಯಾನುವಲ್ ಆಗಿ ಡಿಲೀಟ್ ಮಾಡುವವರೆಗೂ ಓಪನ್ ಎಐ ಅವುಗಳನ್ನ ಇಟ್ಟುಕೊಳ್ಳುತ್ತದೆ. ಒಂದು ವೇಳೆ ನೀವು ಡಿಲೀಟ್ ಮಾಡಿದರೂ ಅವು ಓಪನ್ ಎಐ ಸಿಸ್ಟಂನಿಂದ ಸಂಪೂರ್ಣವಾಗಿ ಮಾಯವಾಗಲು 30 ದಿನಗಳು ಬೇಕು. ಆದರೆ 2025ರಲ್ಲಿ ಈ ಪಾಲಿಸಿ ಒಂದು ದೊಡ್ಡ ಪರೀಕ್ಷೆಗೆ ಒಳಗಾಯಿತು. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ. ನೀವು ನಿಮ್ಮ ವಸ್ತುಗಳನ್ನ ಒಂದು ಬ್ಯಾಂಕ್ ಲಾಕರ್ನಲ್ಲಿ ಇಡ್ತೀರಾ. ಅದರ ಕೀ ನಿಮ್ಮ ಬಳಿ ಮಾತ್ರ ಇದೆ ಅಂತ ನೀವು ನಂಬಿರ್ತೀರಾ ಅಲ್ವಾ? ಆದರೆ ಬ್ಯಾಂಕ್ ಹತ್ರ ಒಂದು ಮಾಸ್ಟರ್ ಕೀ ಯಾವಾಗಲೂ ಇರುತ್ತದೆ. ಅದೇ ರೀತಿ ದಿ ನ್ಯೂಯಾರ್ಕ್ ಟೈಮ್ಸ್ ಹೂಡಿದ ಒಂದು ದೊಡ್ಡ ಮೊಕದ್ದಮೆಯಿಂದಾಗಿ ಓಪನ್ ಎಐ ಮೇಲೆ ಕಾನೂನು ಕ್ರಮ ಜರುಗಿಸಲಾಯಿತು. ಇದರಿಂದ ಬಳಕೆದಾರರು ಬಹಳ ಹಿಂದೆಯೇ ಡಿಲೀಟ್ ಮಾಡಿದ್ದೇವೆಂದು ನಂಬಿದ್ದ ಚಾಟ್ಗಳನ್ನು ಕೂಡ ಸಂರಕ್ಷಿಸಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ನಂತರ ಈ ಆದೇಶವನ್ನ ಬದಲಾಯಿಸಿ 2025ರ ಕೊನೆಯಲ್ಲಿ ಓಪನ್ ಎಐ ಮತ್ತೆ ತನ್ನ 30 ದಿನಗಳ ಡಿಲೀಟ್ ಪಾಲಿಸಿಗೆ ಮರಳಿದರು. ಈ ಘಟನೆ ಒಂದು ಕಹಿ ಸತ್ಯವನ್ನ ಜಗತ್ತಿನ ಮುಂದಿಟ್ಟಿತು. ನಿಮ್ಮ ಡೇಟಾದ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇಲ್ಲ. ಒಂದೇ ಒಂದು ಕೋರ್ಟ್ ಆರ್ಡರ್ ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ ನ ಶಕ್ತಿಯನ್ನ ಕಿತ್ತುಕೊಳ್ಳಬಹುದು. ಇದು ಯಾವುದೇ ಎರರ್ ಅಥವಾ ಬಗ್ ಅಲ್ಲ. ಲಕ್ಷಾಂತರ ಫ್ರೀ ಮತ್ತು ಪ್ಲಸ್ ಬಳಕೆದಾರರಿಗೆ ಈ ಸಿಸ್ಟಮ್ ಕೆಲಸ ಮಾಡುವ ರೀತಿಯೇ ಇದು. ಬಿಸಿನೆಸ್ಗಳಿಗೆ ದುಬಾರಿ ಮತ್ತು ಹೆಚ್ಚು ಸುರಕ್ಷಿತ ಆಯ್ಕೆಗಳಿದ್ದರೂ ನಿಮ್ಮಂತಹ ಸಾಮಾನ್ಯ ಬಳಕೆದಾರರು ಒಂದು ಬೃಹತ್ ಡೇಟಾ ಸಂಗ್ರಹಣೆಯ ಪ್ರಕ್ರಿಯೆಯ ಭಾಗವಾಗಿದ್ದೇವೆ. ಇಷ್ಟೊಂದು ಡೇಟಾವನ್ನ ಒಂದೇ ಕಡೆ ರಾಶಿ ಹಾಕಿದಾಗ ಅದು ಚಿನ್ನದ ಗಣಿಯಂತೆ ಆಗುತ್ತದೆ ಮತ್ತು ಆ ಗಣಿಗೆ ಕನ್ನ ಹಾಕುವುದು ಕೇವಲ ಸಮಯದ ಪ್ರಶ್ನೆಯಷ್ಟೇ. ಬನ್ನಿ ಈಗ ಕೆಲವು ನೈಜ ಘಟನೆಗಳನ್ನ ನೋಡೋಣ. ಇವು ಹೇಗೆ ಚಾಟ್ ಜಿಪಿಟಿ ಯ ಸುರಕ್ಷತಾ ಕೋಟೆಯಲ್ಲಿ ಬಿರುಕು ಮೂಡಿಸಿವೆ ಅಂತ. ಇವು ಕೇವಲ ಕಾಲ್ಪನಿಕ ಸನ್ನಿವೇಶಗಳಲ್ಲ, ಇವು ಲಕ್ಷಾಂತರ ಜನರ ಡೇಟಾವನ್ನ ಸಾರ್ವಜನಿಕಗೊಳಿಸಿದ ದಾಖಲಾದ ಘಟನೆಗಳು. ಕೇಸ್ ಫೈಲ್ 1, ವಿನಾಶಕಾರಿ ಬಗ್. ಮಾರ್ಚ್ 2023ರಲ್ಲಿ ಸಿಸ್ಟಂನಲ್ಲಿದ್ದ ಒಂದು ಸಣ್ಣ ತಾಂತ್ರಿಕ ದೋಷ ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿತು. ಚಾಟ್ ಜಿಪಿಟಿ ಬಳಸುವ ಓಪನ್ ಸೋರ್ಸ್ ಲೈಬ್ರರಿಯಲ್ಲಿನ ಬಗ್ನಿಂದಾಗಿ ಇಡೀ ಸೇವೆ ಸ್ಥಗಿತಗೊಂಡಿತು. ಇದೊಂದು ರೀತಿ ಕಟ್ಟಡದ ನೀರಿನ ಪೈಪ್ ಒಡೆದ ಹಾಗೆ. ಒಂದೇ ಪೈಪ್ ಒಡೆದರೆ ಇಡೀ ಕಟ್ಟಡ ಹೇಗೆ ನೀರಿನಲ್ಲಿ ಮುಳುಗುವುದೋ ಹಾಗೆ. ಸುಮಾರು 9 ಗಂಟೆಗಳ ಕಾಲ ಕೆಲವು ಬಳಕೆದಾರರು ಬೇರೆ ಯಾರೋ ಅಪರಿಚಿತರ ಪ್ರೈವೇಟ್ ಚಾಟ್ಗಳ ಹೆಡ್ಲೈನ್ಗಳನ್ನ ನೋಡುವಂತಾಯಿತು. ಆದರೆ ಚಾಟ್ ಜಿಪಿಟಿ ಪ್ಲಸ್ ಚಂದಾದಾರರಲ್ಲಿ 1.2% ಜನರಿಗೆ ಪರಿಸ್ಥಿತಿ ಇನ್ನೂ ಗಂಭೀರವಾಗಿತ್ತು. ಈ ಬಗ್ ಅವರ ಪೇಮೆಂಟ್ ಮಾಹಿತಿಯನ್ನು ಬಹಿರಂಗಪಡಿಸಿತು. ಇದರಲ್ಲಿ ಕ್ರೆಡಿಟ್ ಕಾರ್ಡ್ನ ಕೊನೆಯ 4 ನಂಬರ್ಗಳು ಮತ್ತು ಎಕ್ಸ್ಪೈರಿ ದಿನಾಂಕಗಳು ಸೇರಿದ್ದವು. ಓಪನ್ ಎಐ ಈ ತಪ್ಪನ್ನು ಸರಿಪಡಿಸಲು ಸೇವೆಯನ್ನೇ ಆಫ್ಲೈನ್ ಮಾಡಬೇಕಾಯಿತು. ಆದರೆ ಅಷ್ಟರಲ್ಲಾಗಲೇ ಆಗಬಾರದ ಅನಾಹುತ ಆಗಿ ಹೋಗಿತ್ತು. ಇದು ಈ ಬಲಿಷ್ಠ ಕೋಟೆಯ ಮೇಲಾದ ಮೊದಲ ದೊಡ್ಡ ದಾಳಿಯಾಗಿತ್ತು. ಒಂದೇ ಒಂದು ಸಣ್ಣ ಬಗ್ ಇಡೀ ಪ್ಲಾಟ್ಫಾರ್ಮ್ನ ಪ್ರೈವಸಿಯನ್ನು ಹೇಗೆ ನಾಶ ಮಾಡಬಹುದು ಎಂದು ಇದು ಸಾಬೀತುಪಡಿಸಿತು. ಕೇಸ್ ಫೈಲ್ 2, ಪಬ್ಲಿಕ್ ಇಂಡೆಕ್ಸ್. ಹೀಗೆ ಕಲ್ಪಿಸಿಕೊಳ್ಳಿ, ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಒಂದು ರಹಸ್ಯವನ್ನು ಬರೆಯುತ್ತೀರಿ. ಅದರ ಒಂದು ಪುಟವನ್ನು ನಿಮ್ಮ ಸ್ನೇಹಿತನಿಗೆ ತೋರಿಸಲು ನೀವು ಒಂದು ಶೇರ್ ಬಟನ್ ಒತ್ತುತ್ತೀರಿ. ಆದರೆ ಆ ಶೇರ್ ಬಟನ್ ಆ ಪುಟದ ಸಾವಿರಾರು ಪ್ರತಿಗಳನ್ನು ಮಾಡಿ ಇಡೀ ಜಗತ್ತಿಗೆ ಹಂಚಿಬಿಟ್ಟರೆ. ಚಾಟ್ ಜಿಪಿಟಿ ಯ ಶೇರ್ ಫೀಚರ್ ಜೊತೆ ಆಗಿದ್ದೇ ಇದು.
ಸಹೋದ್ಯೋಗಿಗೆ ಒಂದು ಚಾಟ್ ಕಳುಹಿಸಲು ಪಬ್ಲಿಕ್ ಲಿಂಕ್ ಕ್ರಿಯೇಟ್ ಮಾಡಿದ ಬಳಕೆದಾರರಿಗೆ ತಾವು ತಿಳಿಯದೆ ಆ ಚಾಟ್ ಅನ್ನು ಗೂಗಲ್ನಂತಹ ಸರ್ಚ್ ಇಂಜಿನ್ಗಳು ಹುಡುಕುವಂತೆ ಮಾಡುತ್ತಿದ್ದೇವೆ ಎಂಬ ಅರಿವೇ ಇರಲಿಲ್ಲ. ಇದರ ಪರಿಣಾಮ ವೈಯಕ್ತಿಕ ಬಿಸಿನೆಸ್ ಸ್ಟ್ರಾಟಜಿಗಳು, ಹೊಸ ಪ್ರಾಡಕ್ಟ್ ಐಡಿಯಾಗಳು ಮತ್ತು ವೈಯಕ್ತಿಕ ರಹಸ್ಯಗಳ ಒಂದು ದೊಡ್ಡ ನಿಧಿಯೇ ಸೃಷ್ಟಿಯಾಯಿತು. ಇದೆಲ್ಲವೂ ಒಂದೇ ಒಂದು ಕೀವರ್ಡ್ ಹುಡುಕಾಟದಿಂದ ಯಾರು ಬೇಕಾದರೂ ನೋಡುವ ಹಾಗೆ ಇಂಟರ್ನೆಟ್ನಲ್ಲಿ ಲಭ್ಯವಾಯಿತು. ಕೇಸ್ ಫೈಲ್ 3, ಡಾರ್ಕ್ ವೆಬ್ ಮಾರ್ಕೆಟ್ನಲ್ಲಿ ನಿಮ್ಮ ಪಾಸ್ವರ್ಡ್. ಬಹುಶಃ ಎಲ್ಲಕ್ಕಿಂತ ಭಯಾನಕ ವಿಷಯ ಅಂದ್ರೆ ನಿಮ್ಮ ಲಾಗಿನ್ ವಿವರಗಳು ಕಳ್ಳತನವಾದಾಗ ಏನಾಗುತ್ತದೆ ಅನ್ನೋದು. ಇದನ್ನು ಹೀಗೆ ಯೋಚಿಸಿ, ಕಳ್ಳರು ಓಪನ್ ಎಐ ಆಫೀಸ್ಗೆ ಬೀಗ ಮುರಿದು ಒಳನುಗ್ಗುತ್ತಿಲ್ಲ, ಬದಲಿಗೆ ಅವರು ನಿಮ್ಮ ಮನೆಯ ಕೀಲಿಕೈಯನ್ನೇ ನಿಮ್ಮ ಜೇಬಿನಿಂದ ಕದಿಯುತ್ತಿದ್ದಾರೆ. 2022 ಮತ್ತು 2023 ನಡುವೆ ಸೈಬರ್ ಸೆಕ್ಯುರಿಟಿ ಸಂಸ್ಥೆ ಗ್ರೂಪ್ ಐ.ಬಿ. ಡಾರ್ಕ್ ವೆಬ್ನಲ್ಲಿ 1,01,000ಕ್ಕೂ ಹೆಚ್ಚು ಕದ್ದ ಚಾಟ್ ಜಿಪಿಟಿ ಲಾಗಿನ್ ವಿವರಗಳು ಮಾರಾಟಕ್ಕೆ ಇರುವುದನ್ನು ಪತ್ತೆಹಚ್ಚಿತು. ಈ ಡೇಟಾವನ್ನ ಇನ್ಫೋಸ್ಟೀಲರ್ ಎಂಬ ಮಾಲ್ವೇರ್ಗಳು ಕದ್ದಿದ್ದವು. ಈ ವೈರಸ್ ಬಳಕೆದಾರರ ಕಂಪ್ಯೂಟರ್ಗೆ ತಗುಲಿ ಬ್ರೌಸರ್ನಲ್ಲಿ ಸೇವ್ ಆಗಿರುವ ಎಲ್ಲಾ ಪಾಸ್ವರ್ಡ್ಗಳನ್ನು ಕದ್ದು ಬಿಡುತ್ತದೆ. ಈ ಲಾಗಿನ್ಗಳನ್ನು ಬಳಸಿ ಹ್ಯಾಕರ್ಗಳು ನಿಮ್ಮ ಸಂಪೂರ್ಣ ಚಾಟ್ ಹಿಸ್ಟರಿಯನ್ನು ನೋಡಬಹುದು. ಇದರಿಂದ ಐಡೆಂಟಿಟಿ ಕಳ್ಳತನ, ಬ್ಲ್ಯಾಕ್ ಮೇಲ್ ಅಥವಾ ದೊಡ್ಡ ಕಾರ್ಪೊರೇಟ್ ದಾಳಿಗಳಿಗೆ ಬೇಕಾದಷ್ಟು ಮಾಹಿತಿ ಸಿಗಬಹುದು. ಈ ಅಪಾಯಗಳು ಇಲ್ಲಿಗೆ ನಿಲ್ಲುವುದಿಲ್ಲ. ನವೆಂಬರ್ 2025ರಲ್ಲಿ ಓಪನ್ ಎಐ ಬಳಸುವ ಅನಾಲಿಟಿಕ್ಸ್ ಪ್ರೊವೈಡರ್ ಮಿಕ್ಸ್ಪ್ಯಾನಲ್ ನಲ್ಲಿ ಆದ ಒಂದು ಡೇಟಾ ಬ್ರೀಚ್ API ಬಳಕೆದಾರರ ಹೆಸರು ಮತ್ತು ಇಮೇಲ್ ವಿಳಾಸಗಳನ್ನು ಬಹಿರಂಗಪಡಿಸಿತು. ಇದರಿಂದ ಯಾವುದೇ ಚಾಟ್ ವಿಷಯ ಲೀಕ್ ಆಗದಿದ್ದರೂ ಹ್ಯಾಕರ್ಗಳಿಗೆ ಅತ್ಯಂತ ನಂಬರ್ಹವಾದ ಫಿಶಿಂಗ್ ಇಮೇಲ್ಗಳನ್ನು ಕಳುಹಿಸಲು ಒಂದು ಪರ್ಫೆಕ್ಟ್ ಡೇಟಾ ಸೆಟ್ ಸಿಕ್ಕಂತಾಯಿತು. ಗೆಳೆಯರೇ, ಇದನ್ನೆಲ್ಲ ಕೇಳಿ ನಿಮಗೆ ಆಘಾತವಾಗಿರಬಹುದು, ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇವು ಯಾರಿಗೂ ತಿಳಿಯದ ಮುಚ್ಚಿಟ್ಟಿರುವ ಸತ್ಯಗಳು. ಈ ಹೊಸ ಡಿಜಿಟಲ್ ಜಗತ್ತಿನಲ್ಲಿ ಸತ್ಯವನ್ನ ಅರಿತು ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕೆಂದರೆ ಮುಂದೆ ನೀವು ಕೇಳಲಿರುವುದು ಸಾವಿರಾರು ಕಂಪನಿಗಳಲ್ಲಿ ಬಹುಶಃ ನಿಮ್ಮ ಕಂಪನಿಯಲ್ಲೂ ಇದೀಗ ನಡೆಯುತ್ತಿರಬಹುದು. ಎಐ ಕ್ರಾಂತಿಯ ಅತಿದೊಡ್ಡ ವಿಪರ್ಯಾಸವೆಂದರೆ ಕಂಪನಿಗಳು ತಮ್ಮ ನಿಯಂತ್ರಣದಲ್ಲಿ ಇಲ್ಲದ ಒಂದು ಸಿಸ್ಟಮ್ಗೆ ತಮ್ಮ ಅತ್ಯಂತ ಅಮೂಲ್ಯವಾದ ರಹಸ್ಯಗಳನ್ನ ತಾವೇ ನೀಡುತ್ತಿವೆ. ಎಷ್ಟರ ಮಟ್ಟಿಗೆ ಅಂದರೆ ಹೆಚ್ಚಿನ ಉದ್ಯೋಗಿಗಳು ಕಂಪನಿಯ ಸೆನ್ಸಿಟಿವ್ ಡೇಟಾವನ್ನ ನೇರವಾಗಿ ಜನರೇಟಿವ್ ಎಐ ಟೂಲ್ಗಳಿಗೆ ಪೇಸ್ಟ್ ಮಾಡುವುದನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಆಘಾತಕಾರಿ ಸಂಶೋಧನೆಗಳು ಹೇಳುತ್ತವೆ. ಒಂದು ವರದಿಯ ಪ್ರಕಾರ ಸುಮಾರು 77% ಉದ್ಯೋಗಿಗಳು ಕ್ಲೈಂಟ್ ಲಿಸ್ಟ್ಗಳು ಮತ್ತು ಸೋರ್ಸ್ ಕೋಡ್ನಂತಹ ಗೌಪ್ಯ ದಾಖಲೆಗಳನ್ನ ಎಐ ಪ್ರಾಂಪ್ಟ್ಗಳಿಗೆ ಹಾಕುತ್ತಾರೆ. ಇದಕ್ಕೆ ಅತ್ಯಂತ ಕುಖ್ಯಾತ ಉದಾಹರಣೆ ಸ್ಯಾಮ್ಸಂಗ್. 2023ರಲ್ಲಿ ಅದರ ಉದ್ಯೋಗಿಗಳು 3 ಬೇರೆ ಬೇರೆ ಸಂದರ್ಭಗಳಲ್ಲಿ ಅತ್ಯಂತ ಗೌಪ್ಯ ಡೇಟಾವನ್ನ ಚಾಟ್ ಜಿಪಿಟಿಗೆ ಲೀಕ್ ಮಾಡಿದ್ದು ಬಹಿರಂಗವಾಯಿತು. ಒಂದು ಕೇಸ್ನಲ್ಲಿ ಒಬ್ಬ ಇಂಜಿನಿಯರ್ ಕಂಪನಿಯ ಪ್ರೊಪ್ರೈಟರಿ ಪ್ರೋಗ್ರಾಂನಲ್ಲಿದ್ದ ಎರರ್ ಕೋಡ್ ಅನ್ನು ಎಐಗೆ ಪೇಸ್ಟ್ ಮಾಡಿ ಪರಿಹಾರ ಕೇಳಿದ್ದರು. ಇನ್ನೊಂದು ಕೇಸ್ನಲ್ಲಿ ಒಬ್ಬ ಉದ್ಯೋಗಿ ಒಂದು ಸೂಕ್ಷ್ಮ ಆಂತರಿಕ ಸಭೆಯ ಆಡಿಯೋ ರೆಕಾರ್ಡಿಂಗ್ ಅನ್ನು ಅಪ್ಲೋಡ್ ಮಾಡಿ ಚಾಟ್ ಜಿಪಿಟಿ ಇಂದ ಮೀಟಿಂಗ್ ಸಮ್ಮರಿ ಬರೆಸಲು ಕೇಳಿದ್ದರು. ಈ ಉದ್ಯೋಗಿಗಳಿಗೆ ತಿಳಿಯದ ವಿಷಯವೇನೆಂದರೆ ಸಾಮಾನ್ಯ ಅಕೌಂಟ್ಗಳಿಗೆ ಹಾಕಿದ ಆ ಡೇಟಾ ಮಾಯವಾಗುವುದಿಲ್ಲ. ಅಪಾಯವೇನೆಂದರೆ ಆ ಗೌಪ್ಯ ಮಾಹಿತಿಯು ಚಾಟ್ ಜಿಪಿಟಿಯ ತರಬೇತಿ ಡೇಟಾದಲ್ಲಿ ಸೇರಿಕೊಳ್ಳಬಹುದು. ಇದು ನಿಮ್ಮ ಕಂಪನಿಯ ಸೀಕ್ರೆಟ್ ಅಡುಗೆ ರೆಸಿಪಿಯನ್ನ ನಿಮ್ಮ ಪ್ರತಿಸ್ಪರ್ಧಿ ನಡೆಸುವ ಅಡುಗೆ ಸ್ಪರ್ಧೆಗೆ ಕಳುಹಿಸಿದ ಹಾಗೆ. ಸ್ಯಾಮ್ಸಂಗ್ ಮೂಲತಃ ತನ್ನ ಪ್ರಮುಖ ರಹಸ್ಯಗಳನ್ನ ತನ್ನ ಪ್ರತಿಸ್ಪರ್ಧಿಗಳೇ ಕಲಿಯಬಹುದಾದ ಒಂದು ಸಿಸ್ಟಮ್ಗೆ ಸುರಿಯುತ್ತಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಆ ಕಂಪನಿ ತಕ್ಷಣವೇ ಈ ತಂತ್ರಜ್ಞಾನದ ಮೇಲೆ ನಿಷೇಧ ಹೇರಿತು. ಆದರೆ ಈ ತಪ್ಪು ಮಾಡುತ್ತಿರುವುದು ಸ್ಯಾಮ್ಸಂಗ್ ಮಾತ್ರವಲ್ಲ. ಒಂದು ದೊಡ್ಡ ಕಚೇರಿಯನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಕಂಪನಿಯದ್ದೇ ಆದ ಸುರಕ್ಷಿತ ಪೋಸ್ಟ್ ರೂಮ್ ಐಟಿ ಡಿಪಾರ್ಟ್ಮೆಂಟ್ ಇರುತ್ತದೆ. ಆದರೆ ಉದ್ಯೋಗಿಗಳು ಅದನ್ನು ಬಳಸದೆ ಕಿಟಕಿಯಿಂದಲೇ ಕಂಪನಿಯ ರಹಸ್ಯ ದಾಖಲೆಗಳನ್ನು ಹೊರಗಿನ ಅಪರಿಚಿತರಿಗೆ ಎಸೆಯುತ್ತಿದ್ದಾರೆ. ಇಂತಹ ಸೆನ್ಸಿಟಿವ್ ಡೇಟಾ ವರ್ಗಾವಣೆಗಳಲ್ಲಿ 82% ಕಂಪನಿಯ ಐಟಿ ವಿಭಾಗದ ನಿಯಂತ್ರಣವಿಲ್ಲದ ವೈಯಕ್ತಿಕ ಅಕೌಂಟ್ಗಳಲ್ಲಿ ನಡೆಯುತ್ತದೆ ಎಂದು ಸಂಶೋಧನೆ ಹೇಳುತ್ತದೆ. ಇದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿರುವ ಶ್ಯಾಡೋ ಐಟಿ. ಇದು ಯಾವುದೇ ಕಂಪನಿಯನ್ನ ಒಳಗಿನಿಂದಲೇ ದುರ್ಬಲಗೊಳಿಸುವ ಒಂದು ದೊಡ್ಡ ಬ್ಲೈಂಡ್ ಸ್ಪಾಟ್ ಅನ್ನು ಸೃಷ್ಟಿಸುತ್ತಿದೆ. ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೆ ಇದಕ್ಕೆ ಪರಿಹಾರವೇನು? ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಹೇಗೆ? ನೀವು ಅಸಹಾಯಕರಲ್ಲ. ಈಗ ನಿಮಗೆ ಅಪಾಯಗಳು ತಿಳಿದಿವೆ. ನಿಮ್ಮನ್ನು, ನಿಮ್ಮ ಡೇಟಾವನ್ನ ಮತ್ತು ನಿಮ್ಮ ಕಂಪನಿಯನ್ನ ರಕ್ಷಿಸಲು ನೀವು ಈಗಲೇ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಸ್ಟೆಪ್ ನಂಬರ್ 1, ಚಾಟ್ ಜಿಪಿಟಿಯನ್ನು ಒಂದು ಪಬ್ಲಿಕ್ ಫೋರಂನಂತೆ ನೋಡಿ. ಇದು ಅತ್ಯಂತ ಪ್ರಮುಖವಾದ ಮನಸ್ಥಿತಿಯ ಬದಲಾವಣೆ. ಸಾರ್ವಜನಿಕವಾಗಿ ಎಲ್ಲರ ಮುಂದೆ ತೋರಿಸಲು ನಿಮಗೆ ಮುಜುಗರವಾಗುವ ಯಾವುದನ್ನು ಚಾಟ್ ಜಿಪಿಟಿಯ ಸಾಮಾನ್ಯ ಆವೃತ್ತಿಗೆ ಪೇಸ್ಟ್ ಮಾಡಬೇಡಿ. ಅದು ನಿಮ್ಮ ವೈಯಕ್ತಿಕ ಮಾಹಿತಿ, ಆರ್ಥಿಕ ವಿವರಗಳು, ಖಾಸಗಿ ಕೆಲಸದ ದಾಖಲೆಗಳು ಅಥವಾ ಕಂಪನಿಯ ಸೋರ್ಸ್ ಕೋಡ್ ಆಗಿರಬಹುದು. ನೀವು ಹಾಕುವ ಪ್ರತಿಯೊಂದು ಮಾಹಿತಿಯನ್ನು ಬೇರೆಯವರು ನೋಡಬಹುದು ಎಂದೇ ಭಾವಿಸಿ.
ಸ್ಟೆಪ್ ನಂಬರ್ 2, ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ನ ಅರ್ಥ ಮಾಡಿಕೊಳ್ಳಿ. ಈಗ ನಿಮ್ಮ ಕೈಯಲ್ಲಿ ಮೊದಲಿಗಿಂತ ಹೆಚ್ಚು ನಿಯಂತ್ರಣವಿದೆ. ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ಡೇಟಾ ಕಂಟ್ರೋಲ್ಸ್ ಅಡಿಯಲ್ಲಿ ನಿಮ್ಮ ಚಾಟ್ ಹಿಸ್ಟರಿಯನ್ನು ಸೇವ್ ಮಾಡಿಕೊಂಡೆ ನಿಮ್ಮ ಸಂಭಾಷಣೆಗಳನ್ನು ಎಐ ತರಬೇತಿಗೆ ಬಳಸದ ಹಾಗೆ ತಡೆಯಬಹುದು. ನಿಮ್ಮ ಚಾಟ್ಗಳನ್ನ ನಿಯಮಿತವಾಗಿ ಡಿಲೀಟ್ ಮಾಡಿ. ನೆನಪಿಡಿ, ಸಾಮಾನ್ಯ ಅಕೌಂಟ್ಗಳಿಗೆ ಯಾವುದೇ ಕಾನೂನು ಆದೇಶವಿಲ್ಲದಿದ್ದರೆ ಈ ಡೇಟಾವನ್ನು 30 ದಿನಗಳಲ್ಲಿ ಓಪನ್ ಎಐ ಸಿಸ್ಟಂನಿಂದ ತೆಗೆದುಹಾಕಲಾಗುತ್ತದೆ. ಶಾಶ್ವತ ಪರಿಹಾರಕ್ಕಾಗಿ ನಿಮ್ಮ ಸಂಪೂರ್ಣ ಅಕೌಂಟ್ ಅನ್ನು ನೀವು ಡಿಲೀಟ್ ಮಾಡಬಹುದು, ಆದರೆ ಇದು ಹಿಂಪಡೆಯಲಾಗದ ನಿರ್ಧಾರ. ಅತ್ಯುತ್ತಮ ಪ್ರೈವಸಿ ಕಂಟ್ರೋಲ್ಗಳು ಬಿಸಿನೆಸ್ ಮತ್ತು ಎಂಟರ್ಪ್ರೈಸ್ ಪ್ಲಾನ್ಗಳಿಗೆ ಮಾತ್ರ ಲಭ್ಯವಿವೆ. ಇವು ಬಳಕೆದಾರರ ಡೇಟಾವನ್ನ ತರಬೇತಿಗಾಗಿ ಬಳಸುವುದಿಲ್ಲ ಎಂದು ಸ್ಪಷ್ಟವಾಗಿ ಭರವಸೆ ನೀಡುತ್ತವೆ. ನಿಮ್ಮ ಕಂಪನಿ ಎಐ ಬಳಸುತ್ತಿದ್ದರೆ ಅದು ಈ ಸುರಕ್ಷಿತ ಚಾನೆಲ್ಗಳ ಮೂಲಕವೇ ಆಗಿರಬೇಕು. ಸ್ಟೆಪ್ ನಂಬರ್ 3, ಕಾರ್ಪೊರೇಟ್ ಜವಾಬ್ದಾರಿಗಾಗಿ ಒತ್ತಾಯಿಸಿ. ಬಳಕೆದಾರರಾಗಿ ನಾವು ಉತ್ತಮ ಸೇವೆಯನ್ನು ಕೇಳಬೇಕು. ಎಐ ಕಂಪನಿಗಳು ಈ ತಂತ್ರಜ್ಞಾನವನ್ನು ಅತಿ ವೇಗದಲ್ಲಿ ಮಾರುಕಟ್ಟೆಗೆ ತಂದವು, ಆದರೆ ಹಲವು ಬಾರಿ ಸುರಕ್ಷತೆಗಿಂತ ಬೆಳವಣಿಗೆಗೆ ಹೆಚ್ಚು ಆದ್ಯತೆ ನೀಡಿವೆ. ನಾವು ನೋಡಿದ ಲೀಕೇಜ್ಗಳು, ಡೇಟಾ ಬ್ರೀಚ್ಗಳು ಮತ್ತು ದೌರ್ಬಲ್ಯಗಳು ಅದರ ನೇರ ಪರಿಣಾಮವಾಗಿದೆ. ನಾವು ಕಠಿಣ ನಿಯಮಗಳಿಗೆ ಒತ್ತಾಯಿಸಬೇಕು ಮತ್ತು ನಾವು ಅವರಿಗೆ ನಂಬಿಕೊಡುವ ಮಾಹಿತಿಯನ್ನು ರಕ್ಷಿಸಲು ಈ ಕಂಪನಿಗಳನ್ನು ಜವಾಬ್ದಾರರನ್ನಾಗಿ ಮಾಡಬೇಕು. ನೋಡಿ, ಎಐ ತಂತ್ರಜ್ಞಾನದ ಭವಿಷ್ಯ ಉಜ್ವಲವಾಗಿದೆ, ಇದರಲ್ಲಿ ಅನುಮಾನವಿಲ್ಲ. ಆದರೆ ಅದರ ಜೊತೆ ಬರುವ ಅಪಾಯಗಳ ಬಗ್ಗೆ ನಾವು ಕಣ್ಣು ಮುಚ್ಚಿ ಕೂರಲು ಸಾಧ್ಯವಿಲ್ಲ. ಪ್ರೈವೇಟ್ ಡೇಟಾವು ಸಣ್ಣ ಬಗ್ಗಳಿಂದ ಹೇಗೆ ಸಾರ್ವಜನಿಕವಾಗಬಹುದು, ಕಂಪನಿಯ ರಹಸ್ಯಗಳು ಉತ್ತಮ ಉದ್ದೇಶದ ಉದ್ಯೋಗಿಗಳಿಂದಲೇ ಹೇಗೆ ಲೀಕ್ ಆಗಬಹುದು ಮತ್ತು ನಮ್ಮ ಸ್ವಂತ ಲಾಗಿನ್ ವಿವರಗಳು ನಮಗೆ ಹೇಗೆ ತಿರುಗುಬಾಣವಾಗಬಹುದು ಎಂಬುದನ್ನು ನಾವು ನೋಡಿದ್ದೇವೆ. ಇನ್ನು ಮುಂದೆ ಚಾಟ್ ಜಿಪಿಟಿ ಯ ಡಾರ್ಕ್ ಸೈಡ್ ಬಗ್ಗೆ ನಿಮಗೆ ತಿಳಿದಿಲ್ಲ ಎಂದಲ್ಲ. ಈ ಶಕ್ತಿಶಾಲಿ ಟೂಲ್ ಅನ್ನು ಜವಾಬ್ದಾರಿಯುತವಾಗಿ ಮತ್ತು ಸುರಕ್ಷಿತವಾಗಿ ಬಳಸಲು ಬೇಕಾದ ಜ್ಞಾನ ಈಗ ನಿಮ್ಮಲ್ಲಿದೆ. ಅನುಕೂಲಕ್ಕಾಗಿ ನಿಮ್ಮ ಕಾಮನ್ ಸೆನ್ಸ್ ನ ಮಂಕಾಗಲು ಬಿಡಬೇಡಿ. ನಿಮ್ಮ ಡೇಟಾವನ್ನು ನಿಮ್ಮ ಅತ್ಯಮೂಲ್ಯ ಆಸ್ತಿಯಂತೆ ರಕ್ಷಿಸಿ, ಏಕೆಂದರೆ ಈ ಎಐ ಯುಗದಲ್ಲಿ ಅದೇ ನಿಜವಾದ ಸಂಪತ್ತು. ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಈ ಅಪಾಯಗಳ ಬಗ್ಗೆ ಹೆಚ್ಚು ಜನರು ತಿಳಿದುಕೊಂಡಷ್ಟು ನಾವೆಲ್ಲರೂ ಹೆಚ್ಚು ಸುರಕ್ಷಿತವಾಗಿರುತ್ತೇವೆ ಮತ್ತು ನಮ್ಮ ಜಗತ್ತನ್ನೇ ಬದಲಾಯಿಸುತ್ತಿರುವ ತಂತ್ರಜ್ಞಾನದ ಬಗ್ಗೆ ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜಾಗರೂಕರಾಗಿರಿ.